ಹಾಯ್ ಗಾಯ್ಸ್ ಎಂಚೊಲ್ಲಾರ್ ಪುರ ಯಾರು ನಿಕ್ಕಲ ತುಳುವೆದಿ ಮೋನಿಕಾ ದಾದ ಗೊತ್ತ ನಾನು ಇನ್ನಿದ್ದಕ್ಕೆ ಕನ್ನಡಡ್ಲ ವ್ಲಾಗ್ ಮಲ್ಪೆ ಎನ್ನ ಕೆಲವು ಫ್ರೆಂಡ್ಸ್ ಪಾನೊಂದುಲ್ಲೇರು ಎಂಕ್ಲೆಗ್ ತುಳು ಅರ್ಥ ಪೂಜಿ ಈ ಕನ್ನಡದ ಮನ್ಪು ಬಂದು ಸೊ ಅಂಚ ಇತ್ತೇನು ಕಾಲೇಜ್ ಪೋರೆ ಪಿದಾಡ್ದೆ ಒಂದು ಪಿರವು ತೋಜೊಂದುಂಡತೆ ಅವು ಎನ್ನ ಹಾಸ್ಟೆಲ್ ಇತ್ತೆ ಕಾಲೇಜ್ ಪೋಡೆ ರಡ್ಡ್ ವೇ ಉಂಡು ಒಂಜಿ ಅಂಚಿ ಮೇನ್ ಗೇಟ್ ಅವು ಇಂಚೊಂದು ಗೊತ್ತಾಂಡೆ ಅವು ಇಂಕ ಬರ್ತಾರೆ ಅಪ್ಪಚ್ಚಿ ಬೊಕ್ಕ ನೆಟ್ಟೆ ಉಂಡು ಒಂಜಿ ನೆಟ್ಟೆ ಅಂಡ ಆತ ಬಚ್ಚುಜಿ ಗೊತ್ತಾಂಡೆ ಸೊ ಅಂಚ ಸೊ ಗೈಸ್ ಎಂತ ಗೊತ್ತುಂಟ ಈಗ ಎರಡು ವೇ ಉಂಟು ಒಂದು ವೇ ಆ ಕಡೆಯಿಂದ ಅದು ಹತ್ತಲಿಕ್ಕೆ ಉಂಟು ಇದು ಆದರೆ ಹೀಗೆ ಹೋಗಲಿಕ್ಕೆ ಅಷ್ಟು ಹತ್ತಲಿಕ್ಕೆ ಅಪ್ಪೆಲ್ಲ ಅಷ್ಟಿಲ್ಲ ಬಟ್ ಬಲ್ಲೆ ಉಂಟು ನೋಡಿ ಇದು ವೇ ನೋಡಿ ಇಲ್ಲಿಂದ ಹೋಗಲಿಕ್ಕೆ ನಾವು ಹೋಗುವ ಈಗ ಹೋಗಿ ಮತ್ತೆ ಕ್ಲಾಸಿಗೆ ಹೋಗ್ಬೇಕು ಈಗಲೇ ಬೆವರ್ತಾ ಉಂಟು ಹೋಗುವನ ಇವಳು ಯಾರು ಕಾಲೇಜ್ ಸ್ಟೂಡೆಂಟ್ ಎಷ್ಟು ಚಂದ ಇದ್ದಾಳೆ ಮಮ್ಮಿ ಗೈಸ್ ಇದು ನೋಡಿ ನಮ್ಮದು ಹೋಗುದು ಅದು ನಮ್ಮದು ಕಾಲೇಜ್ ಅದು ನಮ್ಮ ಬಿಲ್ಡಿಂಗ್ ಇನ್ನೊಂದು ಆ ಕಡೆ ಬಿಲ್ಡಿಂಗ್ ಉಂಟು ಅದು MBA ಅವರದ್ದು ಈ ದಾರಿಯಲ್ಲಿ ನಾವು ಹೋಗುದು ಈ ದಾರಿಯಲ್ಲಿ ಹೋದರೆ ಎಂತ ಗೊತ್ತುಂಟ ಹತ್ತಿರ ಆಗ್ತದೆ ಮತ್ತು ಅಷ್ಟು ಬಚ್ಚುದಿಲ್ಲ ಮತ್ತು ಅದು ನೋಡಿ ಅದು ಕಾಣಿಸ್ತದ ಅದು ದೈವದ್ದು ನಾವು ಇಂಥ ದೈವದ್ದು ಸಾನ ಅಂತ ಹೇಳುದು ಇಲ್ಲೊಂದು ತೋಡುಂಟು ಗೈಸ್ ಇದರಲ್ಲಿ ಮೀನುಂಟ ನೋಡುವ ನಿಮಗೆ ಕಾಣಿಸ್ತಾ ಉಂಟ ಮೀನು ಇದು ಗಲೀಜುಂಟು ನೀರು ಅಲ್ಲಿ ನೋಡಿ ಗೈಸ್ ಎಷ್ಟು ಚಂದ ಕಾಣಿಸ್ತದೆ ಫುಲ್ ಸುತ್ತ ನೇಚರ್ ಅಲ್ಲಿ ಗೈಸ್ ಹೋಗುವ ಇಲ್ಲಿ ಹೋಗುದು ನಾವು ಹೀಗೆ ಹೋದ್ರೆ ನಮ್ಗೆ ಅಷ್ಟು ಸುಸ್ತಾಗುದಿಲ್ಲ ಇಲ್ಲಾಂದ್ರೆ ಒಂದು ಕೈ ನಿಂತಂದ್ರೆ ಎಂತ ಗೊತ್ತಿಲ್ಲ ಗೈಸ್ ಇಲ್ಲಿ ಒಂದು ಇದಿತ್ತು ಬಾಳೆದ್ದು ಕಾಯಿತ್ತು ಅದು ಪರಂದಾಗಿದ್ರೆ ನಾನು ಹಾಸ್ಟೆಲ್ಗೆ ತಗೊಂಡೋಗಿ ತಿನ್ನು ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಇಲ್ಲ ಯಾರು ತಗೊಂಡು ಹೋಗಿದ್ದಾರೆ ಬನ್ನಿ ನಾವು ಹೋಗುವ ಕ್ಲಾಸಿಗೆ ಲೇಟ್ ಆಯಿತು ನನಗೆ ಈ ದಾರಿಯಲ್ಲಿ ಹೋಗುವಾಗ ನನ್ನ ಮನೆ ಹತ್ರ ನಾನು ಕೈಬರಿಸ್ಕೊಂಡು ಹೋದದ್ದು ನೆನಪಾಗ್ತಂತು ಮಳೆ ಬಂದರೆ ಇಲ್ಲಿಂದ ಹೋಗ್ಲಿಕ್ಕೆ ಆಗುದಿಲ್ಲ ಗೈಸ್ ಯಾಕಂದರೆ ನೀರೆಲ್ಲ ಹೀಗೆ ಕೆಳಗೆ ಬರ್ತದಲ್ಲ ಕಚಾ ಪಿಚ್ಚ ಆಗ್ತದೆ ಸೊ ಹಾಗೆ ಮತ್ತು ಇಲ್ಲಿಂದ ನಮ್ಮ ಹಾಸ್ಟೆಲ್ಗೆ ಹೋಗ್ಲಿಕ್ಕೆ ಆಗ್ತದೆ ಅಲ್ಲಿ ಗ್ರೌಂಡ್ ಟೈಪ್ ಉಂಟು ಮತ್ತು ಇದು ಗೊತ್ತುಂಟ ನಿಮಗೆ ದೈ ಅಂತ ಇದು ಇಲ್ಲಿ ನೋಡಿ ಎಕ್ಕದ್ದು ಗಿಡ ನಮ್ಮ ಅಮ್ಮ ಆಗಿದ್ರೆ ಇಲ್ಲಿದ್ದು ಯಾವುದು ಬಿಡ್ತಿರ್ಲಿಲ್ಲ ಎಲ್ಲ ತಗೊಂಡೋಗಿ ಮನೇಲಿ ನಡ್ತಿದ್ರು ಸೊ ನಮ್ಮ ಮನೇಲಿ ಉಂಟಿದ್ದು ಇದು ಈಶ್ವರ ದೇವರಿಗೆ ಇಷ್ಟ ಆಗುತ್ತೆ ಇಲ್ಲಿ ನೋಡಿ ನಾಚಿಗೆ ಮುಗಿದ್ದು ಹೂ ಇದು ಒಣಗಿದ್ರೆ ಉರುಪಿದಾಗ ಹೋಗ್ತದೆ ಹೀಗೆ ಗೈಸ್ ಇದು ಎಂತ ಗೊತ್ತುಂಟ ನಿಮಗೆ ಇದು ಕಮ್ಯುನಿಸ್ಟ್ ನಾವು ಎಂತ ಮಾಡೋದಂದರೆ ಹೀಗೆ ಟಪ್ ಅಂತ ಇದು ಮಾಡೋದು ಮತ್ತೆಂತ ಗೊತ್ತುಂಟ ಸಣ್ಣ ಇರುವಾಗ ಸ್ಕೂಲಿಗೆ ಹೋಗ್ತಿದ್ದಾಗ ಎಲ್ಲಾದರೂ ಬಿದ್ದು ಗರಿಪಿದ್ರೆ ಹೀಗೆ ಗಾಯ ಆದರೆ ಇದನ್ನು ಹೀಗೆ ಪುಂಟಿ ರಸ ಬಿಡುದು ಅದರಲ್ಲಿ ಅದು ನಮ್ಮದೊಂದು ನ್ಯಾಚುರಲ್ ಆಗಿ ಸಿಗೋದು ಟಿಂಚರ್ ಟೈಪ್ ಹೋಗುವ ಗೈಸ್ ಇಲ್ಲಿ ನೋಡಿ ನಾವು ಇಲ್ಲಿಂದ ಹತ್ತಬೇಕು ನಮಗೆ ಇನ್ನೊಂದು ಉಂಟು ಆ ಕಡೆ ಅದು ನಮ್ಮದು ಮೇನ್ ಎಂಟ್ರೆನ್ಸ್ ಮತ್ತು ಆದರೆ ಅದು ಇದಾಗ್ತದೆ ಅಂತ ನಮಗೆ ದೂರ ಆಗ್ತದೆ. ಹಾಯ್
ಆಂಟಿ, ನೀವು ಎಲ್ಲಿಂದ ಬಂದದ್ದು? ಹಾಂ, हिंदी हिंदी आता है ना? हाँ हिंदी आता। ये की तरफ पढ़े वाले। हाँ, ये की तरफ पढ़े वाले। फिर भाटा चल रहे। चराइए। मतलब ये की तरफ पढ़ाई और हम कर रहे। हाँ, कॉलेज। अरे एक ना। ಟಾಟಾ टाटा तो गाड़ी चलाइए। ಟಾಟಾ. ಗೈಸ್, ಅವ್ರು ಎಂಥದ ಹೇಳಿದರು ನನಗೆ ಅರ್ಥ ಆಗಿಲ್ಲ. ನಿಮಗೆ ಅರ್ಥ ಆಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಮೇ ಬಿ ಅವರು ಎಂತ ಕೇಳಿದಂತ ನನಗೆ ಸತ್ಯ ಅರ್ಥ ಆಗಲಿಲ್ಲ. ಬಟ್ ಒಂದು ಪಡಾಯಿ ಅಂತ ಹೇಳಿದರು, ಅದೊಂದು ಅರ್ಥ ಆಯಿತು. ಮೇ ಬಿ ಕಾಲೇಜ ಅಂತ ಕೇಳಿದ್ದ ಅನಿಸುತ್ತೆ. ಓಕೆ ಗೈಸ್, ಹೋಗುವ. ನನಗೆ ಎಲ್ಲಿ ಹೋದರೆ ಸಹ ಹತ್ತದೊಂದು ಕಮ್ಮಿ ಆಗೋದಿಲ್ಲ, ಎಲ್ಲಿ ಸಹ ಹತ್ತಬೇಕು. ಇದು ನಮ್ಮ ಕಾಲೇಜ್ ಯೂನಿಫಾರ್ಮ್ ಗೈಸ್. ಗೈಸ್, ಇದು ಅಡ್ಮಿನ್ ಬ್ಲಾಕ್. ನಮ್ಮ ಬಿಲ್ಡಿಂಗ್ ಅಲ್ಲಿ ಉಂಟು. ಅಲ್ಲಿ ನಮ್ಮದು ಇರೋದು ಎಲ್ಲಿ ಗೊತ್ತುಂಟಾ? ಫಸ್ಟ್ ಫ್ಲೋರಲ್ಲಿ ಇರೋದು ನಮ್ಮ. ಚಾ ಬರಿಯಾರೆ ಯಾ ಬರಿಯ ದಾದ ತಿಂದಾರ ಎಂಕ್ ಲವ್ವೆ ಇರೋಳು ಹಾಸ್ಟೆಲ್ ತಿನ್ಯಾ ಅಂದೆ ಪಡೆದೆ ಬರುತ್ತೆ ಯಾನ್ ಲಾಗ್ ಮಾಡ್ಪುನು ದಾದಲ್ ಪರ ಮೇರ್ ತೂಲೆ ನಮ್ಮ ಇರ ಬುದರ್ ದಾದೆ ಜಯಂತಿ ಇದು ಕುಳುಂದಿನ ಉಂಟೆರ ಚಾ ಬರಿಯಾರೆ ಪರಿಯ ಮಗ ಪರಿಯ ಇಲ್ಲೋಲ್ಲಿ ಇರ್ನ ಕೆಂಜಾರ ಯಾರು ಕೊಡ್ತಪ್ಪ ಚಿಕ್ಕ ಅಂದೆ ಯಾಕೆ ಟಾಟಾ ಮಲ್ಲಿ ಜಿಪ್ಪಟ್ ಟಾಟಾ ಕ್ಲಾಸ್ ಪಪ್ಪೆ ಗೈಸ್. ಹಿರಿಗಿ ಸರಿ, ನಿಮಗೆ ಇಲ್ಲಿ ಎಂತ ಕಾಣಿಸ್ತುಂಟು? ಪಾರಿವಾಳ ಕಾಣಿಸ್ತದಾ? ಈರ್ನಡ್ಡೆ ವೈದ್ಯುಂಡು ಲಾಯ್ಕ್ ವೈದ್ಯರು. ಮೊದಲಿದ್ದು ಪಾರಿವಾಳ ನಮ್ಮದು 4th ಸ್ಟ್ಯಾಂಡರ್ಡಲ್ಲಿರುವ ಕ್ಲಾಸ್ ರೂಮಲ್ಲಿ ಇಡೀ ಹಾರಾಡ್ತಿತ್ತು. ಕ್ಯಾಂಟೀನ ಇಲ್ಲೂ ಲಿಫ್ಟ್ ಇದ್ದು ವರ್ಕ್ ಆಗ್ತಾ ಉಂಟು. ನಮ್ಮದು EPC ಲ್ಯಾಬ್ ಆಗೋದಲ್ಲಿ ಲಾಸ್ಟ್ EPC ಲ್ಯಾಬ್. ಇದಾದರೆ ಸ್ಟೆಪ್ ಚಿಕ್ಕ ಚಿಕ್ಕದು ಹತ್ತಬಹುದು. ಬಟ್ ಅಲ್ಲಿ ಇನ್ನೊಂದು ನಮ್ಮದು ಮೊದಲು ನಾವು ಫಸ್ಟ್ ಇಯರಲ್ಲಿ ಇರುವಾಗ ಒಂದು ಬಿಲ್ಡಿಂಗ್ MBA ಬಿಲ್ಡಿಂಗಲ್ಲಿ ಅದು ಸ್ವಲ್ಪ ದೊಡ್ಡ ದೊಡ್ಡ ಸ್ಟೆಪ್ಸ್. ನಂದು 4th ಫ್ಲೋರಲ್ಲಿ ಇತ್ತು ಗೈಸ್ ನಂದು ಕ್ಲಾಸ್ ರೂಮ್. ಕಣ್ಣಲ್ಲಿ ನೋಡುವ ಯಾರಾದರೂ ಕಳಿಸ್ತಾರ ಅಂತ. ಅದು ನಮ್ಮದು ಹಾಸ್ಟೆಲ್. ಇದು ನನ್ನ ಕ್ಲಾಸ್ ರೂಮ್. ಇದು ಈ ಬಿಲ್ಡಿಂಗ್ ಇದು ಎಂಟ್ರೆನ್ಸ್. ನಾವು ಗ್ರೌಂಡ್ ಫ್ಲೋರಿಂದ ಬಂದದ್ದು. ನನ್ನ ಪ್ಲೇಸಲ್ಲಿ ಅಂತ ತೋರಿಸ್ತೇನೆ ನಾನು ನಿಮಗೆ, ಬನ್ನಿ. ನನ್ನ ಪ್ಲೇಸಲ್ಲಿ ನವಿಲುಂಟು, ನವಿಲು. ಇದು ನನ್ನ ಪ್ಲೇಸ್. ನನ್ನ ಪ್ಲೇಸಲ್ಲಿ ಯಾರೋ ಇಬ್ಬರು ಬ್ಯಾಗ್ ಇಟ್ಟು. ಇದು ಯಾರ ಬ್ಯಾಗ್ ಇಟ್ಟದ್ದು? ತೆಗಿರಿ ಮಾರ್ರೆ, ತೆಪ್ಪುಗೆ ಎನ್ನ ಪ್ಲೇಸ್ ಉಂಟು. ನನ್ನ ಪರ್ಮಿಷನ್ ಕೇಳದೆ ಬ್ಯಾಗ್ ಇಟ್ಟಿದ್ದಾರೆ. ಇವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು. ಒಂದು ಬ್ಯಾಗ್ ಇಲ್ಲಿಗೆ ಬಂದು ಮಾತಾಡ. ನೀನೆಂತ ಮಾತಾಡ? ಏ ಭುಜಂಗ ಬರ, ಒಂದು ಉಗ್ರ ಹೋರಾಟ ಉಂಟು. ನೀವ್ಯಾರು? ಗುರ್ತ ಸಿಗ್ಲಿಲ್ವಾ? ಯಾರೇನು ನೋಡುವ? ರೌಡಿ ಬಂದ್ರು.
ಅಟ್ಯಾಚ್ಮೆಂಟ್. ಶೆಟ್ಟಿ baca pakai banjar warna serontu pun. Tiada pakai dalam. Pad warna serontu. Ulni. Balas apa? ಗೈಸ್ ನಮ್ಮ ಇರುತ್ತೆ ಬ್ರೇಕ್ ಪೀರಿಯಡ್. ಸೊ ಬ್ರೇಕ್ ಪೀರಿಯಡ್ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೇವೆ ಈಗ. ಗೈಸ್ ಎಂತ ಗೊತ್ತುಂಟಾ, ಜರ್ಸಿ ಮಾಡಿಸ್ಲಿಕ್ಕೆ ಈಗ ನಾಡ್ದು ಸ್ಪೋರ್ಟ್ಸ್ ಡೇ ಉಂಟು, ಹಾಗೆ ಜರ್ಸಿ ಮಾಡಿಸ್ತಿದ್ದಾರೆ ಇಲ್ಲಿ ನೋಡಿ. ಗೈಸ್ ನಮ್ಮ ತೀರ್ಥಕ್ಕೂ ಒಂದು ಕೆಳಗೆ ಹೋಗ್ತಿದ್ದೇವೆ ಆಯ್ತಾ ಗೈಸ್, ನೋಡಿ ನಿಕ್ಕಿ ನಾವು ಕೆಳಗೆ ಹೋಗ್ತಿದ್ದೇವೆ ಈಗ. ಬ್ರೇಕ್ ಪೀರಿಯಡ್, ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ, ಟೈಮ್ ಆಗ್ತಾ ಬಂತು. ಗೈಸ್ ನೋಡಿ ಇದು ಫಾರ್ಮಸಿ ಬಿಲ್ಡಿಂಗ್. ಗೈಸ್ ನಾವೀಗ ಕ್ಯಾಂಟೀನ್ ಹತ್ರ ಹೋಗ್ತಿದ್ದೇವೆ. ಆ್ಯಂಡ್ ಇದು ನಮ್ಮ ಕಾಲೇಜ್ ಬಸ್. ಶ್ಯಾಮ್ ಗೈಸ್ ಅಲ್ಲಿ ಬಪ್ಪಂಗಾಯಿ, ಇದು ದೈ ನೋಡಿ, ಅಲ್ಲಿ ಬಪ್ಪಂಗಾಯಿ ಆಗಿದೆ ಅದರಲ್ಲಿ, ಇದು ನೋಡೋದು. ಗೈಸ್ ನಮ್ಮ ಕ್ಯಾಂಪಸ್ ಇಷ್ಟು ಕ್ಲೀನ್ ಆಗಲಿಕ್ಕೆ ಮೇನ್ ರೀಸನ್ ಯಾರು ಗೊತ್ತುಂಟ ನೋಡಿ, ಅವರ ಆಂಟಿ, ಅವರು ಮತ್ತೆ ಇನ್ನೊಬ್ರು ಇದ್ದಾರೆ, ಅವರ ಎಫರ್ಟ್ ಇಲ್ಲ ಅಂದರೆ ನಮ್ಮ ಕ್ಯಾಂಪಸ್ ಇಷ್ಟು ಕ್ಲೀನ್ ಇರಲಿಕ್ಕೆ ಚಾನ್ಸೇ ಇಲ್ಲ. ನಾವೀಗ ನಿಮಗೆ ತೋರಿಸ್ಲಿಕ್ಕೆ ಎಲ್ಲಿಗೆ ಹೋಗ್ತಿದ್ದೇವೆ ಗೊತ್ತುಂಟಾ ಗೆಸ್ ಮಾಡಿ ಎಲ್ಲಿಗೆ ಹೋಗ್ತಿದ್ದೇವೆ ಅಂತ. ನಿಕ್ಕಿ ಹೇಳು, ನಾವು ಎಲ್ಲಿಗೆ ಹೋಗ್ತಿದ್ದೇವೆ? ಕ್ಯಾಂಟೀನ್ ತಿನ್ನಲಿಕ್ಕೆಲ್ಲ ಪೈಸಾ ಇಲ್ಲ, ಪೈಸಾ ನಾವು ಆಲ್ರೆಡಿ ಈಗ ತಿಂದು ಬಂದದ್ದು. ಗೈಸ್ ನೋಡಿ ಗೈಸ್, ಇದು ವ್ಯೂ ಹೊರಗಿಂದ ಯಾರೆಲ್ಲಿದ್ದಾರೆ. ಯಾರು ನಾವು ಅಲ್ಲಿ ತಿನ್ನೋದು, ಇಲ್ಲಿ ಬಂದು ಕೈ ತೊಳೆಯೋದು. ಗೈಸ್ ಇದು ನೋಡಿ ನಮ್ಮ ಕ್ಯಾಂಟೀನ್. ಗೈಸ್ ಇಲ್ಲಿ ನೋಡಿ, ಹೀಗೆ ಹತ್ತಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ನಮ್ಮ ಕ್ಲಾಸಿಗೆ. ಗೈಸ್ ಇದು ನೋಡಿ ನಮ್ಮದು ಕ್ಯಾಂಟೀನ್ ಹೇಗೆ ಉಂಟಂತ. ಇಲ್ಲಿ ಕೂಡ ಪಾಪ ಅವರು ನೋಡಿ ಎಷ್ಟು ಕ್ಲೀನ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಕ್ಲಾಸಿಗೆ ಹೋಗೋದಲ್ಲಿ ಬಂಕ್ ಹಾಕೋದು ಕ್ಲಾಸ್ ಕಂಡು. ಗೈಸ್ ಬೆಲ್ಲ ಇತ್ತು, ನಾವಿನ್ನು ಹೋಗ್ತೇವೆ ಕ್ಲಾಸಿಗೆ. ಗೈಸ್ ಇವತ್ತಿದ್ದು ಆಯಿತು, ಅಂದರೆ ಕ್ಲಾಸ್ ಇಲ್ಲ ನನಗೆ. ಆಫ್ಟರ್ನೂನಲ್ಲಿ ಕ್ಲಾಸ್ ಇಲ್ಲ, ಸೊ ಹಾಗೆ ನಾನೀಗ ರೂಮಿಗೆ ಹೋಗ್ತಾ ಇದ್ದೇನೆ. ಗೈಸ್ ಇವಳದೆಂತ ಕಾಸ್ಟ್ಯೂಮ್ ಚೇಂಜ್ ಆಯ್ತಂತ ನೋಡುದಾ ನೀವು? ಇಲ್ಲಿ ನೋಡಿ ಡ್ರೆಸ್ ವಾಶಿಗೆ ಹೋಗ್ತಾ ಇದ್ದೇನೆ. ಬನ್ನಿ ಡ್ರೆಸ್ ವಾಶ್ ಮಾಡಿ ಬರುವ. ಎಂತ ಗೊತ್ತುಂಟ, ಲಾಸ್ಟ್ ಟೈಮ್ ನನಗೆ ಇದು ಮಂಡೆಗೆ ಡಿಬ್ಬದಾಗಿತ್ತು ಆಯಿತಾ, ಸ್ವಲ್ಪ ದಪ್ಪ ಆಯಿತು. ಗೈಸ್ ಟೂಲೆ ನಮ್ಮ ಏತು ಶೋಕ್ ಉಂಟು ನೇಚರ್. ಗೈಸ್
ನೋಡಿ ಎಷ್ಟು ಉಂಟು ನನಗೆ ಹೋಗಿಲಿಕ್ಕೆ. ಸರ್ಪಲ್ಲಿ ಹಾಕಿಲ್ಲ ಸ್ವಲ್ಪ ಹೊತ್ತು. ನಾನು ಅಲ್ಲಿ ಹೋಗಿದ್ದಾರೆ. ನಿಮಗೆ ಕಾಸಲ್ಲ ಅದ್ರ ಮೇಲೆ? ಇಲ್ಲಿ ಬಟ್ಟೆ ಒಗಿಲಿಕ್ಕೆ ಇಬ್ಬರು ಇದ್ದಾರೆ ನನಗೆ ಕಂಪನಿ ಕೊಡಲಿಕ್ಕೆ. ಗೈಸ್ ಅದು ಸ್ವಲ್ಪ ಬದಲಿಕ್ಕೆ ಹಾಕಿದ್ದೇವೆ, ಸರ್ಪಲ್ಲಿ ಸ್ವಲ್ಪ ಹೊತ್ತು ಇದಾಗಲಿ ಅಂತ, ಮತ್ತೆ ನನಗೆ ಅರ್ಧುವಾಗ ಈಸಿ ಆಗ್ತದೆ. ಗೈಸ್ ಎಂತ ಗೊತ್ತುಂಟಾ, ಈಗ ಸರ್ಪಲ್ಲಿ ಹಾಕಿಟ್ಟಿದ್ದೇನೆ ಬದಲಿಕ್ಕೆ, ಮತ್ತೆ ಅದು ಅರ್ಧುವಾಗ ನನಗೆ ಈಸಿ ಆಗ್ತದೆ. ಅಂದರೆ ಮತ್ತೆ ನೊರೆ ಬರ್ತದಲ್ಲ, ಸೋಪ್ ತರಲಿಕ್ಕೆ ಮಾಡ್ತೈತಿ. ಇವತ್ತು ಸರ್ಪಲ್ಲಿ ವಾಶ್ ಮಾಡೋದು. ಗೈಸ್ ಎಂತ ಗೊತ್ತುಂಟಾ, ನನ್ನ ಜೊತೆ ಒಬ್ಳು ಫ್ರೆಂಡ್ ಇದ್ದಾಳೆ, ಅವಳು ಎಲ್ಲಿಯಾ, ಹುಬ್ಳಿ, ಬೀದರ್ ಕಣೆ. ಬೀದರ್. ಅವಳದು ಬೀದರ್. ಅವ್ರದ್ದು ಸ್ವಲ್ಪ ಕನ್ನಡದ್ದು ಲ್ಯಾಂಗ್ವೇಜ್ ಉಂಟಲ್ಲ, ಅದು ಸ್ವಲ್ಪ ಚೇಂಜ್ ಆಯಿತಾ. ಸೊ ಹಾಗೆ ಈಗ ಅವಳದ್ದು ಲ್ಯಾಂಗ್ವೇಜ್ ಅವಳು ನನಗೆ ಹೇಳ್ತಾಳೆ. ಹಿಂಗೆ ನಾರ್ಮಲ್ ಕನ್ನಡ ಕಟ್ತದೆ ಅಂದರೆ, ಬಿಕಾಸ್ ನಾನು ಮನೆಯಲ್ಲಿ ಮತ್ತು ಫ್ರೆಂಡ್ಸ್ ಹತ್ರ ಎಲ್ಲ ನಾನು ತುಳು ಮಾತಾಡೋದಲ್ಲ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಏನು ಹೇಳಬೇಕು ಬೀದರ್ ಭಾಷೆಯಲ್ಲಿ? ಹೇಗಿದ್ದೀರಾ? ಹೆಂಗಿದ್ದಿ ಅಂದ್ರೆ ಅದು ರಫ್ ಅಂಡ್ ಟಫ್. ಅದೇ ರೆಸ್ಪೆಕ್ಟೆಡ್ ಆಗಿ ಆರಾಮಿದ್ದೀರಿ. ಮತ್ತೆ ಊಟ ಆಯ್ತಾ? ಮನೇಲೆಲ್ಲ ಹೇಗಿದ್ದಾರೆ ಅಂತ? ಊಟ ಆಯ್ತು. ಸೇಮ್ ರೆಸ್ಪೆಕ್ಟೆಡ್ ನಾನ್ ರೆಸ್ಪೆಕ್ಟೆಡ್ ಅಂತಂದ್ರೆ, ರೆಸ್ಪೆಕ್ಟ್ ಮಾಡಿದ್ರೆ ಉಂಡ್ರಿ ಕೇಳ್ಬೇಕು. ಉಂಡ್ರಿ. ಇವಾಗ ಅರ್ಬಿ ಹೋಗಿಲ್ಲಕ್ ಬಂದಳು, ಅದ್ರ ಕಡೆಯಿಂದ ನಾ ಶೂಟ್ ಮಾಡ್ಬೇಕಂತ ಶೂಟ್ ಮಾಡ್ಲಕ್ ಬಂದಿದ್ದೀನಿ. ನಂಗೆ ಕಟ್ಟು ಮಾಡಿ ಹೇಳಿಕೊಡು, ಉದ್ದುಂಟು. ನೀನ್ ಒಗಿತಿದ್ಯಾ ಅಂತ ಹೇಳ್ಬೇಕು. ಅರ್ಬಿ ಒಗಿಲ್ಲಕ್ ಬಂದಿದ್ದೇನೆ. ಅರಬಿ ಅಂತ, ಅರಬಿ ಸಮುದ್ರ. ಗೈಸ್ ನಾನು ಅರ್ಬಿ ಒಗಿಲಕ್ ಬಂದಿದ್ದೆ. ನೆಕ್ಸ್ಟ್ ನೆನೆಕ್ಲಕ್ ಇಕ್ಕಿದೆ. ಅದು ನೆಕ್ಲೆಕ್ ಅಲ್ಲ, ನೆನೆಕ್ಲಕ್ ಇಕ್ಕಿದೆ. ನೆನೆಕ್ಲೆಕ್ ಇಕ್ಕಿದೆ. 2 ಮಿನಿಟ್ ಬಾದ್ ಒಗಿತೆ. 2 ಮಿನಿಟ್ಸ್ ಬಾದ್ ಒಗಿತೆ. 2 ಮಿನಿಟ್ಸ್ ಬಾದ್ ಒಗಿತೆ. ಅದು ನೆಂದಿನ ಮೇಲೆ. ನಮ್ಮ ಕಡೆ ಹಿಂದಿ ಕನ್ನಡ ಎಲ್ಲ ಮಿಕ್ಸ್. ಅವರದ್ದು ಲ್ಯಾಂಗ್ವೇಜ್ ಸ್ವಲ್ಪ ಚೇಂಜ್ ಇದೆ ಗೈಸ್. ಅಂದ್ರೆ ಫುಲ್ ಕನ್ನಡ ಅಲ್ಲ, ಒಂದು ಸ್ವಲ್ಪ ಬೇರೆ, ಸ್ವಲ್ಪ ಗುಳು 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 ಅಂತ. ಹೇಗಿದ್ದೀರಾ? ಕಸ ತುಮಿ ಸಗ್ಲಾ. ಮತ್ತೆ ಗೈಸ್ ಎಂತ ಗೊತ್ತುಂಟಾ, ಕೊಂಕಣಿಯಲ್ಲಿ ಕಶಿಯಾಸ ಅಂದರೆ ಹೇಗಿದ್ದೀರಾ ಅಂತ, ಆಯಿತಾ. ಇನ್ನು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಕೊಂಕಣಿಯಲ್ಲಿ ಮಾತಾಡೋದಾದರೆ ಅವರ ಹತ್ರ ನೀವು ಕಶಿಯಾಸ ಅಂತ ಹೇಳಿ. ಮದಿಯ ಅಂದರೆ ಸಾಕ ಅಂತ, ಯಾವುದರಲ್ಲಿ ಮಲಯಾಳಮಲ್ಲಿ ಮದಿಯ ಅಂದರೆ ಸಾಕ ಅಂತ ಅಲ್ಲ. ಮತ್ತೆ ಮೂಡಿ ಟು ಪೋ ಅಂದರೆ ಬಾಯಿಸ್ಕೊಂಡು ಹೋಗು. ಕಟ್ ಗೈಸ್ ಇವರು ನೋಡಿ ಗೈಸ್, ನನಗೆ ಲ್ಯಾಂಗ್ವೇಜ್ ಬರುವುದಿಲ್ಲ ಅಂತೇಳಿ ನನ್ನನ್ನು ಮಂಗೆ ಮಾಡುದು. ಇಲ್ಲಿ ನೋಡಿ ಗೈಸ್, ಬ್ರಷ್ ತಂದಿಲ್ಲ ಆ್ಯಂಡ್ ಸೋಪು ತಂದಿಲ್ಲ, ಬಟ್ಟೆ ಒಗೆಯಕ್ಕೆ ಬಂದಿದ್ದಾಳೆ. ಗೈಸ್ ನಾವು ಎಲ್ಲದರಲ್ಲಿ ಸಹ ಅಡ್ಜಸ್ಟ್ ಮಾಡಲಿಕ್ಕೆ ಕಲಿಬೇಕು. ಸೊ ಹಾಗೆ ಸರ್ಪುಂಟು, ಬ್ರಷ್ ಮತ್ತು ಸೋಪ್ ನನ್ನದು ರೂಮಲ್ಲಿ ಉಂಟು. ನಾನು ಬರುವಾಗ ನನಗೆ ಇದೆಲ್ಲ ಸರ್ಪಲ್ಲಿ ಹಾಕಿದ್ರೆ ಸಾಕಲ್ಲ. ಗೈಸ್ ನೋಡಿ, ಸರ್ಪಲ್ಲಿ ಯಾಕೆ ನಾವು ಹಾಕಿದ್ರೆ ಗೊತ್ತಿಗೆ ಬರ್ತದೆ. ಇಲ್ಲಾಂದ್ರೆ
ವಾಷಿಂಗ್ ಮಿಷನ್ಗೆ ಹಾಕಿ ಟ್ರೈಯ ತಿರುಗಿಸಿ ಬಿಡುದು. ಇಲ್ಲಿ ಆದರೆ ಮುಗಿಬೇಕಲ್ಲ ಗೈಸ್. ನಾನು ಸಪೂರಾಗಿದ್ದೇನೆ ಒಬ್ಬರು. ನೀನು ನಮ್ಮ ತುಳು ಲ್ಯಾಂಗ್ವೇಜ್ ಕಲಿಯ. ಈಗ ನೀನಿರೋದು ಮ್ಯಾಂಗ್ಳೂರಲ್ಲಿ ಅಲ್ಲ, ನೀನು ನಮ್ಮದು ತುಳು ಮಾತಾಡಲಿಕ್ಕೆ ಕಲಿಸು. ಸ್ವಲ್ಪ ಡಿಫಿಕಲ್ಟ್ ವರ್ಡ್ಸ್ ಕಲಿಸು. ಡಿಫಿಕಲ್ಟ್ ವರ್ಡ್ಸ್ ಕಲಿಸ್ಬೇಡ, ಈಸಿ ವರ್ಡ್ಸ್ ಹೇಳ್ಕೊಡು. ಈಗ ನಾವು ಯಾರಿಗಾದ್ರೂ ನೀವು ಹೇಗಿದ್ದೀರಿ ಅಂತ ಕೇಳಿದ್ರೆ ಎಂಚ ಒಲ್ಲಾರು ಗೈಸ್ ವನಸ್ಮಂತರ ಇಲ್ಲಡ್ ಪುರ ಸೌಖ್ಯ ಒಲ್ಲೆರೆ. ಅಯ್ಯೋಯ್ಯೋ ಅಷ್ಟು ದೊಡ್ಡದು ಸೆಂಟೆನ್ಸ್. ಇಲ್ಲಡ್ ಪೂರ ಸೌಖ್ಯ ಒಲ್ಲೆರೆ ಅಂದ್ರೆ ಮನೇಲೆಲ್ಲ ಆರಾಮಿದ್ದಾರ ಅಂತ. ಇವ್ಳು ಬಟ್ಟೆ ಒಗೆಯೋದು ಅಂದ್ರೆ ಸುಮ್ಮನೆ ಸರ್ಫ್ ಹಾಕೋದು, ನೆನೆಕ್ಸೋದು. ಮತ್ತೆ ನಾನಂತ ಗಂಡದ ಪ್ರೀತಿ ಹೋಗ್ತೇನೆ ಮಾಂಸ. ಬ್ರಷ್ ತಂದಿಲ್ಲ, ಸೋಪ್ ತಂದಿಲ್ಲ, ಬಟ್ಟೆ ಒಗೆಯೋಕೆ ಬಂದವಳೆ ಇವಳು. ಗೈಸ್, ನಂದು ಬಟ್ಟೆ ಒಗ್ದಾಯ್ತು. ಈಗ ಎಂತ ಗೊತ್ತುಂಟಾ, ಇಲ್ಲಿ ನೀರಿಗೆ ಇದು ಬಟ್ಟೆ ಹಾಕಿ ಕುಂಟುದು ಹೀಗೆ ಮಾಡಿ ಕುಂಟಿಗೆ ಮಾಡ್ತದೆ. ಕುಂಟುವಿಕೆ ನಿಂಗೆ ಬಟ್ಟೆ ಒಗೆಯೋದು ಯಾರು ಕಲ್ಸ್ಕೊಟ್ಟಿದ್ದು? ಬಟ್ಟೆ ಒಗೆಯೋದಿದ ನಾನು ನೋಡಿ ಕಲ್ತ್ಕೊಂಡದ್ದು. ಅದಕ್ಕೆ ಚೆನ್ನಾಗಿ ಕಲ್ತ್ಕೊಂಡಿಯ. ಚಂಡಿ ಆಯ್ತು. ನಾನು ಮನೇಲಿ ಸಹ ಬಟ್ಟೆ ಒಗಿಲಿಕ್ಕೆ ಹೋದ್ರೆ ನನ್ನ ಇಡೀ ಅಂಗಿ ಎಲ್ಲ ಚಂಡಿ ಆಗ್ತದೆ. ನಾನು ಅದಕ್ಕೆ ಮನೆಯಲ್ಲಿ ವಾಷಿಂಗ್ ಮಿಷನ್ಗೆ ಹಾಕೋದು. ನಾನು ಒಗಿತೇನೆ ಅಂತ ಗೈಸ್, ಒಗೆಯೋದಿಲ್ಲ ಅಂತಲ್ಲ, ಒಗಿತೇನೆ. ಎರಡು ಶಾಲೆಗೆ ಒಂದದ್ದು ನಿನಗೆ ಗೊತ್ತು ಗೈಸ್. ನಾನು ವಾಶ್ ಮಾಡಿದ್ದು ಆಲ್ರೆಡಿ ನಾನು ಆಜಿಡಿದ್ದೆಲ್ಲ ಅಲ್ಲಿ ಆಜಿಡಿ ರೂಮಲ್ಲಿ ಆಜಿಡಿದ್ದೆಲ್ಲ ಅದು ಫ್ಯಾನ್ ಇದ್ದು ಗಾಳಿಗೆ ಮೇ ಬಿ ನಂದು ಈ ಡ್ರೆಸ್ ಒಟ್ಟಿಗೆ ರಾಗಿ ಹೀಗೆ ಬಂದು ಬಿದ್ದಿದೆ. ಹಾರ್ ಬಂದಿತ್ತು, ಹಾರ್ ಬಂತು. ಹಾರ್ ಬಂದು ಬಿದ್ದೆ ಗೈಸ್. ಇದ್ರಲ್ಲಿ ಒಂದು ಬಕೆಟ್ ಅವಳದ್ದು, ಇನ್ನೊಂದು ಬಕೆಟ್ ನಮ್ದು. ಇದ್ರಲ್ಲಿ ಯಾರ್ದು ನೋಡು, ನೀನು ಸೋಪ್ ತಂದಿಲ್ಲ, ಬ್ರಷ್ ತಂದಿಲ್ಲ, ಬಕೆಟ್ ಒಂದು ತಂದಿದ್ಯಾ. ಹೆಂಗ್ ಬಟ್ಟೆ ಒಗಿತೀಯ ನೀನು? ಎರಡು. ಅದು ನಂದು ಇದು ನಿಂದು ಅಲ್ಲ, ಅದು ನಂದು. ಇದು ನಂದು, ಇದು ನಿಂದು. ಲೈಟ್ ಕಲರ್ ನಿಂದು, ಡಾರ್ಕ್ ಕಲರ್ ನಂದು. ಆ್ಯಂಡ್ ದಟ್ ಮಾರ್ಕ್ ಈಸ್ ಯೋರ್ಸ್. ಅಲ್ಲಿಗೆ ಇದು ಹೋಗುವ. ನೋಡು, ಮಿತ್ರ ದ್ರೋಹಿ. ಎರಡು ಬಕೆಟ್ ಉಂಟು, ಒಂದು ಬಕೆಟ್ ಆದ್ರೂ ಇಟ್ಕೊಳ್ತೇನೆ ಅಂತ ಹೇಳ್ತಲ್ಲ. ದುನ್ನು ಉಂಟು, ಬರುವಾಗ ಅದು ಚಂಡಿ ಇರ್ಲಿಲ್ಲ, ಈಗ ಚಂಡಿ ಉಂಟಲ್ಲ ಹಾಗೆ ನನಗೆ. ಚಂಡಿ ಅಂದ್ರೆ ಪಜ್ಜಿ. ಇದು ಪಜ್ಜಿ ಅಂದ್ರೆ ಗೈಸ್ ಎಂತ ಗೊತ್ತುಂಟಾ, ನಂದು ಡ್ರೆಸ್ ವಾಶ್ ಎಲ್ಲ ಆಯಿತು. ಮತ್ತು ಈಗ ಡ್ರೆಸ್ಸನ್ನು ನಾನಲ್ಲಿ ಒಣಗಲಿಕ್ಕೆ ಹಾಕಿ ಆಯಿತು. ಮತ್ತೆಂತಂದರೆ ಇವತ್ತಿದ್ದು ನಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಬಾಯ್ ಗಾಯ್ಸ್. ಕೊಡರ ತಿಕ್ಕ